ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ರಾಜಕೀಯದಲ್ಲಿ ಅಪರಾಧೀಕರಣ ಈಗಂತೂ ಹೆಚ್ಚು ಕಡಿಮೆ ಎಲ್ಲ ರಾಜಕಾರಣಿಗಳು ಹಣದ ಮೇಲೆ ಈ ಒಂದು ಕಮಿಷನ್ ಮೇಲೆ ವ್ಯವಹಾರ ಮಾಡೋದನ್ನು ತಮ್ಮ ಹಕ್ಕಪ್ಪ ಅನ್ನೋ ನಡ್ಕೊಳ್ತಾ ಇದ್ದಾರೆ. ಭೂ ಮಾಫಿಯಾ, ಸಾರಾಯಿ ಮಾಫಿಯಾ, ಮತ್ತೊಂದು ಮಾಫಿಯಾ, ದುಡ್ಡು ಕೀಳೋದು ಒಟ್ಟು ಜನರಿಂದ. ಆಮೇಲೆ ಶಾಸಕರಾದ ಮೇಲೆ ಕಮಿಷನ್ ಮೇಲೆ ವ್ಯವಹಾರ ಮಾಡುವಂಥದ್ದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ನಮ್ಮ ಕಂತ್ರಾಟದಾರರು, ಗುತ್ತಿಗೆದಾರರು ಪಾಪ ಅವರು ಇನ್ನೂ ದುಡ್ಡು ಬಂದಿಲ್ಲ. ಕೆಲವೊಂದು ಶಾಸಕರ ಯಾವ ರೀತಿ ಇದ್ದಾರಪ್ಪ ಅಂತಂದ್ರೆ, ಕೆಲವೊಂದಲ್ಲ ಮ್ಯಾಕ್ಸಿಮಮ್ ಶಾಸಕರು ತಮ್ಮ ದುಡ್ಡನ್ನು ತಗೊಂಡ್ಬಿಟ್ಟಿರ್ತಾರೆ. ಒಂದು ಏನೋ ಟೆಂಡರ್ ಕೊಡಲಿ, ಯಾವುದೋ ಕೊಡಲಿ, ಒಂದು ಉದ್ಯೋಗ ಕೊಡಲಿ, ಕಾಮಗಾರಿನ ಒಪ್ಪಿಸಲಿ, ರೋಡ್ದಿರ್ಬೋದು, ಗಟರ್ದಿರ್ಬೋದು, ಮತ್ತೊಂದರದಿರ್ಬೋದು, ಅದರದ್ದೆಲ್ಲ 20%, 30%, 40% ತಕ್ಕೊಂಡು ಗ್ರ್ಯಾಂಡ್ ಮಾಡುವಂಥ, ಸಹಿ ಮಾಡುವಂಥ ಕೆಲಸ ಗೊತ್ತದ. ನಮಗೆಲ್ಲ ಗೊತ್ತದವ. ಹೀಗಾಗಿ ಅಪರಾಧೀಕರಣ ಇವತ್ತು ರಾಜಕಾರಣದಂಗೆ ಆಗಿ ಹೋಗ್ಬಿಟ್ಟದ. ಕಮಿಷನ್ ಹೊಡೆದು ರಾಜಕಾರಣದಂಗೆ ಆಗಿದೆ. ಅದ್ರ ಜೊತೆ ಗುಂಡಾಗಿರಿ, ತಮ್ಮ ಕೆಲಸಗಳಿಗೆ ಅಡ್ಡ ಬರೋರನ್ನು ತೆಗೆದು ಹಾಕುವಂಥದ್ದು, ಮತ್ತೇನೋ ವೈಷಮ್ಯಗಳು, ಈ ಎಲ್ಲ ಅನೇಕ ಒಂದು ದುರಂತದ ವ್ಯವಸ್ಥೆ, ಅಪರಾಧೀಕರಣದ ವ್ಯವಸ್ಥೆ ರಾಜಕೀಯದಲ್ಲಿ ಹೋಗಿದ್ದರಿಂದಾಗಿ ಇವತ್ತು ರಾಜಕೀಯ ಮಾಡೋದಪ್ಪ ಅಂದ್ರೆ, ರಾಜಕಾರಣಿ ಇದ್ದಾರಪ್ಪ ಅಂದ್ರೆ ರಾಜಕೀಯ ಮಾತಾಡಬೇಡ್ರಿ ಅನ್ನುವಂಥ ಅಂತ ಇವತ್ತು ಬಂದಿವಿ ನಾವು. ಅದ್ರ ಬಗ್ಗೆ ಎಲ್ಲರೂ ಭ್ರಷ್ಟಾಚಾರ ಎಲ್ಲರೂ ಇನ್ವಾಲ್ವ್ ಇದ್ದೇ ಇರ್ತಾರೆ ಅವರು ಅನ್ನುವಂಥ ಮಾತು. ಆ ಎಲ್ಲ ಏನೂ ಇರಲಿ, ಆ ಎಲ್ಲ ದಿಶೆಯಲ್ಲಿ ಇವತ್ತು ಮತ್ತೊಂದು ಹೊರಗೆ ಬಂದಿದೆ. ಈಗಾಗಲೇ ಯೋಗೇಶ್ಗೌಡರ ಕೊಲೆಯಲ್ಲಿ ಈ ನಮ್ಮ